ವಿಸಿಡಿ ನಂಬರ್ 2343 ಖಗಡಿಯಾ ಬಿಹಾರ್. ಮುರಳಿ ತಾರೀಖ್ 10-11-1966. ಇನ್ನೊಂದು ಮುರಳಿ ತಾರೀಖ್ 5-11-1966. ನುಡಿಸಿರುವಂಥ ತಾರೀಖ್ 25/5/2017. प्रातः क्लास चल रहा था 10/11/1966 गुरुवार को 12वें पेज के मध्यांक में बात चल रही थी। सन्यासी पवित्र तो बनते हैं, ಈ ಸನ್ಯಾಸಿಗಳು ಪವಿತ್ರರಂತೂ ಆಗ್ತಾರೆ, परंतु सर्वव्यापी कह करके बाप से भी मुख करते हैं। ಆದರೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ಟು ತಂದೆಯಿಂದ ದೂರ ಮಾಡ್ತಾರೆ. अपन को भगवान कह करके ಸ್ವಯಂಗೆ ಭಗವಂತ ಅಂತ ಹೇಳಿಬಿಟ್ಟು ತಂದೆಯಿಂದ ದೂರ ಮಾಡ್ತಾರೆ. अभी तो ये समझने की बात है ना बच्ची, अपन को कोई भगवान कहे और कोई बैठा हुआ हो बोले, ಮತ್ತು ಇದಂತೂ ತಿಳ್ಕೊಳ್ಳೋಂಥ ಮಾತಾಗಿದೆ ಅಲ್ವಾ ಮಕ್ಕಳೇ. ಯಾರಾದರೂ ಸ್ವಯಂಗೆ ಭಗವಂತ ಅಂತ ಹೇಳ್ತಾರೆ ಮತ್ತು ಕುತ್ಕೊಂಡಿರ್ತಾರೆ. क्या ये हमारा अल्लाह है? ಏನು ಇವ್ರು ನಮಗೆ ಅಲ್ಲಾಹ ಆಗಿದಾರಾ? क्या ये हमारा खुदा है? ಏನು ಇವ್ರು ನಮಗೆ ಖುದಾ ಆಗಿದಾರಾ? तो बच्चे वो भी गुस्से में आकर के उसको मार डाले। ಮತ್ತು ಮಕ್ಕಳೇ ಅವರು ಸಹ ಕೋಪದಲ್ಲಿ ಬಂದ್ಬಿಟ್ಟು ಅವ್ರನ್ನ ಕೊಲೆ ಮಾಡಿಬಿಡ್ತಾರೆ. हम जिसको याद करते हैं उसको ये ऐसे कहते हैं। ಯಾರಿಗೆ ನಾವು ನೆನ್ಪು ಮಾಡ್ತೀವಿ ಇವ್ರು ಅವ್ರಿಗೆ ಈ ರೀತಿ ಹೇಳ್ತಾರೆ. ये तो है ही पति दुनिया, भ्रष्टाचारी दुनिया। ಇದಂತೂ ಆಗಿದೆ ಪತಿತ ಪ್ರಪಂಚ, ಭ್ರಷ್ಟಾಚಾರಿ ಪ್ರಪಂಚ. ये भ्रष्टाचारी अपन को कहते हैं हम अल्लाह हैं। ಈ ಭ್ರಷ್ಟಾಚಾರಿಗಳು ಸ್ವಯಂಗೆ ಹೇಳ್ತಾರೆ ನಾವು ಅಲ್ಲಾಹ ಆಗಿದ್ದೀವಿ ಅಂತ. जो पतित पावन है खुदा है, ಯಾರು ಪತಿತ್ ಪಾವನ ಆಗಿದ್ದಾರೆ ಖುದಾ ಆಗಿದ್ದಾರೆ. परंतु उन बुद्धुओं को बुद्धि तो है ही नहीं। ಆದರೆ ಆ ಬುದ್ಧುಗಳಿಗೆ ಬುದ್ಧಿ ಅಂತೂ ಇಲ್ವೇ ಇಲ್ಲ. कुछ भी इतना समझ नहीं सकते हैं। ಅವರಂತೂ ಏನು ಇಷ್ಟೊಂದು ತಿಳ್ಕೊಳ್ಳಿಕ್ಕೆ ಆಗಲ್ಲ. नहीं तो ये बात बहुत खराब है। ಇಲ್ಲದಿದ್ರೆ ಈ ಮಾತಂತೂ ತುಂಬ ಕೆಟ್ಟದ್ದಾಗಿದೆ. अपन को शिवो हम कहना, अल्लाह खुदा भगवान ಸ್ವಯಂಗೆ ಶಿವೋಹಂ ಅಂತ ಹೇಳೋದು, ಅಲ್ಲಾ ಖುದಾ ಭಗವಂತ ಅಂತ ಸ್ವಯಂಗೆ ಹೇಳ್ಕೊಳ್ಳೋದು, ಇದಂತೂ ತುಂಬ ಕೆಟ್ಟ ಮಾತಾಗಿದೆ. कहना, ये तो बहुत पाप है। ಇದಂತೂ ತುಂಬ ಪಾಪ ಆಗಿದೆ. एक तरफ में कहते हैं पतित पावन है, गॉड फादर है, लिबरेटर है, ಒಂದು कಡೆ ಹೇಳ್ತಾರೆ ಪತಿತ್ ಪಾವನ ಆಗಿದ್ದಾರೆ, ಗಾಡ್ ಫಾದರ್ ಆಗಿದ್ದಾರೆ, ಲಿಬ್ರೇಟರ್ ಆಗಿದ್ದಾರೆ ಅಂತ ಹೇಳ್ತಾರೆ. और फिर कोई कह करके बैठ करके कहे ಮತ್ತೆ ಯಾರಾದರೂ ಕುತ್ಕೊಂಡ್ಬಿಟ್ಟು ಹೇಳ್ತಾರೆ कि मैं अल्लाह हूँ। ಏನಂತ, ನಾನು ಅಲ್ಲಾಹ ಆಗಿದ್ದೀನಿ. अरे मनुष्य तो अपन को अल्लाह कह ही नहीं सकते हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಮನುಷ್ಯರಂತೂ ಸ್ವಯಂಗೆ ಅಲ್ಲಾಹ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. सभी सेंटर्स के रूहानी ब्रह्मा मुखवंशावली ब्राह्मण, ಎಲ್ಲ ಸೆಂಟರಿನ ರೂಹಾನಿ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು, सर्वोत्तम कुलभूषण सुदर्शन चक्रधारी, ಸರ್ವೋತ್ತಮ ಕುಲಭೂಷಣರು, ಸ್ವದರ್ಶನ ಚಕ್ರಧಾರಿಗಳು,
मीठे मीठे सर्विसेबल वफादार फरमान ಮಧುರವಾಗಿರುವಂಥ ಸರ್ವಿಸೇಬಲ್ ಪ್ರಾಮಾಣಿಕತೆಯಿಂದ ನಡೆಯುವಂಥ ಮಕ್ಕಳು, बरदार बच्चों के प्रति ಆಜ್ಞಾ ಪಾಲನೆಯನ್ನು ಮಾಡುವಂಥ ಮಕ್ಕಳಿಗೋಸ್ಕರ माता पिता बाप दादा का गुरुवार के दिन याद प्यार ಮಾತ್ಪಿತಾ ಮತ್ತು ಬಾಬ್ದಾದಾರವ್ರದ್ದು ಗುರುವಾರದ ದಿನ ನೆನಪು ಮತ್ತು ಪ್ರೀತಿ. गुड मॉर्निंग। ಗುಡ್ ಮಾರ್ನಿಂಗ್. मीठी मीठी सी कील दे 5000 वर्ष के बाद फिर से आए मिले हुए ಮಧುರವಾಗಿರುವಂಥ ಮಕ್ಕಳು 5000 ವರ್ಷದ ನಂತರ, ತುಂಬ ಸಮಯದ ನಂತರ ಆಗಲಿ ಸಿಕ್ಕಿರುವಂಥ ಮಕ್ಕಳು. क्या करने के लिए मिले? ಏನು ಮಾಡಲಿಕ್ಕೋಸ್ಕರ ಭೇಟಿ ಮಾಡಿದ್ದೀರಾ? बेद के बाप से फिर अपना गुमाया हुआ अखंड ಬೇಹದ್ದಿನ ತಂದೆಯಿಂದ ನಾವು ಕಳ್ಕೊಂಡು ಹೋಗಿರುವಂಥ ಅಖಂಡ अटल सुख शांति मेरा भाग राज भाग रहने के लिए मिले। ಅಟಲ ಆಗಿರುವಂಥ ಅಖಂಡ ಆಗಿರುವಂಥ ಸುಖ ಶಾಂತಿ ಉಳ್ಳುವಂಥ ರಾಜ್ಯ ಭಾಗವನ್ನು ತಗೊಳ್ಳಿಕ್ಕೋಸ್ಕರ ಭೇಟಿ ಮಾಡಿದ್ದೀರಾ? पुरुषार्थ करने के लिए ಪುರುಷಾರ್ಥವನ್ನು ಮಾಡಲಿಕ್ಕೋಸ್ಕರ. तो बच्चों के प्रति याद प्यार बाप दादा का ಮತ್ತು ಮಕ್ಕಳ ಪ್ರತಿ ನೆನಪು ಮತ್ತು ಪ್ರೀತಿ ಬಾಪ್ದಾದರವ್ರದ್ದು. माता पिता का स्वीकार नमस्ते भी कह सकते हैं। ತಂದೆ ತಾಯಿದು ಸ್ವೀಕಾರ ಆಗಲಿ ಅಂತ ಅಥವಾ ನಮಸ್ತೆ ಅಂತಲೂ ಹೇಳ್ಬೋದಾಗಿದೆ. गुड मॉर्निंग अंग्रेजी अक्षर है। ಗುಡ್ ಮಾರ್ನಿಂಗ್ ಅಂತೂ ಇದು ಅಂಗ್ರೇಜಿ ಅಕ್ಷರ ಆಗಿದೆ. नमस्ते भी कह सकते हैं। ನಮಸ್ತೆ ಅಂತಲೂ ಹೇಳ್ಬೋದಾಗಿದೆ. क्योंकि बाप को तो नमस्ते ही करना पड़े। ಏಕೆಂದರೆ ತಂದೆಗಂತೂ ನಮಸ್ತೆನೇ ಮಾಡಬೇಕಾಗುತ್ತೆ. क्योंकि बाप तो है ओबीडिएंट सर्वेंट। ಏಕೆಂದರೆ ತಂದೆ ಅಂತೂ ಆಗಿದ್ದಾರೆ ಒಬಿಡಿಯಂಟ್ ಸರ್ವೆಂಟ್. देखो ये सभी जो भी हैं ನೋಡಿ ಇವರೆಲ್ಲರೂ ಯಾರೇ ಇದ್ದಾರೆ, सभी ओबीडिएंट सर्वेंट्स हैं बच्चों ಎಲ್ಲರೂ ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದಾರೆ. के। जो भी बाप हैं इनको जन्म दे, बाप ने जन्म दिया ना अभी। ಯಾರೇ ತಂದೆ ಇರ್ತಾರೆ ಅವರೆಲ್ಲ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಇವಾಗೂ ಸಹ ತಂದೆ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ ಅಲ್ವಾ? फिर उन बच्चों की संभाल कर करके ಮತ್ತು ಆ ಮಕ್ಕಳ ಸಂಭಾಲನೆಯನ್ನು ಮಾಡಿ ಮಾಡಿ उनको सब कुछ दे करके फिर जा करके वानप्रस्थ में बैठते हैं। ಅವರಿಗೆ ಎಲ್ಲ ಕೊಟ್ಬಿಟ್ಟು ಮತ್ತೆ ವಾನಪ್ರಸ್ಥದಲ್ಲಿ ಹೋಗ್ಬಿಟ್ಟು ಕುತ್ಕೊಂತಾರೆ. तो वैसे ही ये रूहानी बाप भी कहते हैं, ಮತ್ತು ಅದೇ ರೀತಿ ರುಹಾನಿ ತಂದೆನೂ ಸಹ ಹೇಳ್ತಾರೆ, मैं भी ऐसे ही जन्म दे बच्चों को पालना कर ನಾನು ಸಹ ಇದೇ ರೀತಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಪಾಲನೆಯನ್ನು ಮಾಡಿ इस ज्ञान और योग बल से उनको गुलगुल बनाए, स्वर्ग का लायक बनाए। ಈ ಜ್ಞಾನ ಮತ್ತು ಯೋಗದಿಂದ ಆ ಮಕ್ಕಳನ್ನು ಹೂವನ್ನಾಗಿ ಮಾಡಿಬಿಟ್ಟು ಸ್ವರ್ಗದಲ್ಲಿ ಕರ್ಕೊಂಡೋಗಿ और फिर मैं जाकर के वानप्रस्थ अवस्था में बैठ जाऊंगा। ಆವಾಗ ಮತ್ತೆ ನಾನು ಹೋಗ್ಬಿಟ್ಟು ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತೀನಿ. अभी समझा? ಮತ್ತೆ ಇವಾಗ ಅರ್ಥ ಆಯ್ತಾ? जैसे लौकिक में होता है वैसे पारलौकिक। ಯಾವ ರೀತಿ ಲೌಕಿಕದಲ್ಲಾಗುತ್ತೆ ಅದೇ ರೀತಿ ಪಾರಲೌಕಿಕದಲ್ಲಿ. ये हद के बाप हैं और ये बेहद का बाप। ಇವರು ಹದ್ದಿನ ತಂದೆ ಆಗಿದ್ದಾರೆ ಮತ್ತು ಇವರು ಬೇಹದ್ದಿನ ತಂದೆ ಆಗಿದ್ದಾರೆ. फर्क नहीं है। ಇದರಲ್ಲೇನು ವ್ಯತ್ಯಾಸನೇ ಇಲ್ಲ. तो जैसे बाप सर्वेंट है, ಮತ್ತು ಒಂದು ರೀತಿ ತಂದೆ ಸರ್ವೆಂಟ್ ಆಗಿದ್ದಾರೆ. जैसे बाप कहते हैं आई एम योर ओबीडिएंट सर्वेंट, ಯಾವ ರೀತಿ ತಂದೆ ಹೇಳ್ತಾರೆ ನಾನು ನೀವು ಮಕ್ಕಳ ಮುಂದೆ ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದೀನಿ ಅಂತ. सर्वेंट है क्यों? ಅಂದರೆ ಸರ್ವೆಂಟ್ ಆಗಿದ್ದಾರೆ ಯಾಕೆ? बुलाते हो ना, ಯಾಕೆಂದರೆ ಕರಿತೀರಾ ಅಲ್ವಾ? हे पतित पावन बाबा आओ। ಹೇ ಪತಿತ್ ಪಾವನ ತಂದೆ ಬನ್ನಿ. हम पतित बन गए हैं, ನಾವು ಪತಿತರಾಗ್ಬಿಟ್ಟಿದ್ದೀವಿ. जल्दी आकर के हमको पावन बनाओ। ಬೇಗ ಬಂದ್ಬಿಟ್ಟು ನಮ್ಮನ್ನು ಪಾವನರನ್ನಾಗಿ ಮಾಡಿ.
तो आना पड़े पतित दुनिया में। ಆವಾಗ ಮತ್ತೆ ತಂದೆಗೆ ಬರಬೇಕಾಗುತ್ತೆ ಪತಿತ ಪ್ರಪಂಚದಲ್ಲಿ. पतित शरीर में आना पड़े सेवा करने के लिए। ಪತಿತ ಶರೀರದಲ್ಲಿ ಬರಬೇಕಾಗುತ್ತೆ ಸೇವೆಯನ್ನು ಮಾಡಲಿಕ್ಕೋಸ್ಕರ. तो देखो ये सर्वेंट को क्या सोने की गद्दी चाहिए? ಮತ್ತೆ ನೋಡಿ, ಸರ್ವೆಂಟಿಗೇನು ಚಿನ್ನದ ಸಿಂಹಾಸನ ಬೇಕಾಗಿದೆನಾ बैठने के लिए? ಕುತ್ಕೊಳ್ಳಿಕ್ಕೋಸ್ಕರ? नहीं, जब सेवा करके जाता हूँ ಆ ರೀತಿ ಅಲ್ಲ. ಯಾವಾಗ ನಾನು ಸೇವೆಯನ್ನು ಮಾಡಿಬಿಟ್ಟು ಹೋಗ್ತೀನಿ, तब जब भक्ति मार्ग करते ಆವಾಗ ಯಾವಾಗ ಭಕ್ತಿ ಮಾರ್ಗವನ್ನು ಮಾಡ್ತಾರೆ, तब मेरे लिए बड़े बड़े महल बनाते हो। ಆವಾಗ ನನಗೋಸ್ಕರ ದೊಡ್ಡ ದೊಡ್ಡ ಅರಮನೆಗಳನ್ನು ಮಾಡ್ತೀರಾ. बनाते हो ना? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಮಾಡ್ತೀರಾ ಅಲ್ವಾ? ये बड़ा मंदिर सोमनाथ का बनाते हो? ಈ ದೊಡ್ಡ ದೇವಸ್ಥಾನವನ್ನು ಮಾಡ್ತೀರಾ, ಸೋಮನಾಥನ ದೇವಸ್ಥಾನ ಅಂತ. और वहाँ मुझे बैठाते हो? ಮತ್ತೆ ಅಲ್ಲಿ ನನ್ನನ್ನು ಕೂರಿಸ್ತೀರಾ. यहाँ कहाँ बैठाते हो? ಇಲ್ಲೆಲ್ಲಿ ಕೂರಿಸ್ತೀರಾ. और वहाँ कहाँ भक्ति में बैठाते हो? ಮತ್ತೆ ಅಲ್ಲಿ ಭಕ್ತಿಯಲ್ಲಿ ಕೂರಿಸ್ತೀರಾ. देखो कितना फर्क है। ಮತ್ತೆ ನೋಡಿ, ಎಷ್ಟೊಂದು ವ್ಯತ್ಯಾಸ ಇದೆ. यहाँ पतित शरीर में और वहाँ शरीरों में तो आने का ही नहीं है। ನೋಡಿ, ಎಲ್ಲಿ ಪತಿತ ಶರೀರದಲ್ಲಿ, ಆದರೆ ಅಲ್ಲಂತೂ ಶರೀರದಲ್ಲಿ ಬರುವಂಥ ಮಾತೇ ಇಲ್ಲ. और फिर मैं तो एक ही दफा आता हूँ। ಆದರೆ ನಾನಂತೂ ಮತ್ತೆ ಒಂದೇ ಸತಿ ಬರ್ತೀನಿ. फिर जब भक्ति मार्ग में जाते हो ಮತ್ತೆ ಯಾವಾಗ ನೀವು ಭಕ್ತಿ ಮಾರ್ಗದಲ್ಲಿ ಹೋಗ್ತೀರಾ, तो मेरे लिए बड़ा अच्छा मंदिर बनाते हो। ಆವಾಗ ಮತ್ತೆ ನನಗೋಸ್ಕರ ತುಂಬ ದೊಡ್ಡ ಒಳ್ಳೆ ದೇವಸ್ಥಾನವನ್ನು ಮಾಡ್ತೀರಾ. क्यों? देखो पैसे तो बहुत मिलते हैं ना। ಯಾಕೆ? ಯಾಕೆಂದರೆ ದುಡ್ಡಂತೂ ತುಂಬ ಸಿಗುತ್ತೆ ಅಲ್ವಾ? तो मंदिर भी ऐसा ही आलीशान बनाता हूँ। ಮತ್ತೆ ದೇವಸ್ಥಾನವನ್ನು ಸಹ ಇದೇ ರೀತಿ ತುಂಬ ಚೆನ್ನಾಗಿ ಮಾಡ್ತೀರಾ. हो समझते हो ना? तो तुम लोग को ये फिर मंदिर बनाना है भक्ति मार्ग में। ಮತ್ತೆ ನೀವು ಮಕ್ಕಳಿಗೆ ಮತ್ತೆ ಭಕ್ತಿ ಮಾರ್ಗದಲ್ಲಿ ಈ ರೀತಿ ದೇವಸ್ಥಾನವನ್ನು ಮಾಡಬೇಕಾಗಿದೆ. राज भाग के बाद ರಾಜ್ಯಭಾಗದ ನಂತರ पहले तो राज करना है। ಮೊದಲಂತೂ ರಾಜ್ಯ ಮಾಡಬೇಕಾಗಿದೆ. और ये तो जानते हो कि मंदिर कितने बनते होंगे फर्स्ट क्लास। ಮತ್ತೆ ಇದಂತೂ ನೀವು ತಿಳ್ಕೊಂತೀರಾ, ದೇವಸ್ಥಾನಗಳು ಎಷ್ಟೊಂದಾಗುತ್ತೆ ಫಸ್ಟ್ ಕ್ಲಾಸ್ ಆಗಿರುವಂಥ ದೇವಸ್ಥಾನ. घर घर में कितने बनते होंगे। ಮನೆ ಮನೆಯಲ್ಲಿ ಎಷ್ಟೊಂದು ಆಗ್ತಾ ಇರುತ್ತೆ. और ये फिर समझते हो हम जा कर के अपना ಮತ್ತೆ ಇದನ್ನಂತೂ ನೀವು ತಿಳ್ಕೊಂತೀರಾ, ನಾವು ಹೋಗ್ಬಿಟ್ಟು ಅಲ್ಲಿ अभी महल बनाएंगे वहाँ। ಇವಾಗ ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಅರಮನೆಯನ್ನು ತಯಾರು ಮಾಡ್ಕೊತೀವಿ. अभी तो हम ये बाप से राज गद्दी ले रहे हैं। ಇವಾಗಂತೂ ನಾವು ತಂದೆಯಿಂದ ರಾಜ್ಯ ಗದ್ದಿಯನ್ನು ತಗೊತಾ ಇದ್ದೀವಿ. विश्व की बादशाही ले रहे हैं। ವಿಶ್ವದ ಆಸ್ತಿಯನ್ನು ತಗೊತಾ ಇದ್ದೀವಿ. तो ये बात तुम बच्चों की बुद्धि में चलनी चाहिए। ಮತ್ತೆ ಈ ಮಾತು ನೀವು ಮಕ್ಕಳ ಬುದ್ಧಿಯಲ್ಲಿ ನಡಿಬೇಕಾಗಿದೆ. ये तो समझते हो ना बच्चे? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಇದನ್ನಂತೂ ತಿಳ್ಕೊಂತೀರಾ ಅಲ್ವಾ? यहाँ भी शिव बाबा के हैं। ಇಲ್ಲಂತೂ ನಾವಿವಾಗ ಶಿವಬಾಬನ ಮಕ್ಕಳಾಗಿದ್ದೀವಿ. और अभी हम विश्व के महाराज कुमार बनेंगे। ಮತ್ತೆ ಇವಾಗ ನಾವು ವಿಶ್ವದ ಮಹಾರಾಜ್ ಕುಮಾರರಾಗ್ತೀವಿ. तो राजाई के लिए बैठे हो ना? ಮತ್ತೆ ರಾಜಾಯಿಗೋಸ್ಕರ ಕುತ್ಕೊಂಡಿದ್ದೀರಾ ಅಲ್ವಾ? तो ये तो बुद्धि में चलना चाहिए स्टूडेंट को। ಮತ್ತೆ ಇದಂತೂ ಸ್ಟೂಡೆಂಟ್ಗಳಿಗೆ ಬುದ್ಧಿಯಲ್ಲಿ ನಡಿಬೇಕಾಗಿದೆ. हम अभी बाप से विश्व का महाराज कुमार बनेंगे। ಇವಾಗ ನಾವು ತಂದೆಯಿಂದ ವಿಶ್ವದ ಮಹಾರಾಜ್ ಕುಮಾರರಾಗ್ತೀವಿ, महाराज कुमारी बनेंगे। ಮಹಾರಾಜ್ ಕುಮಾರಿಯರಾಗ್ತೀವಿ.
जितना हम पढ़ेंगे इतना ऊंचे पद पाएंगे। ನಾವೆಷ್ಟು ಓದ್ತೀವೋ ಅಷ್ಟೇ ಉನ್ನತವಾಗಿರುವಂಥ ಪದವಿಯನ್ನು ಪಡಿತೀವಿ. तो नशा चढ़ना चाहिए ना। ಮತ್ತು ಈ ನಶೆ ಇರಬೇಕಾಗಿದೆ ಅಲ್ವಾ? ये नशा भूल नहीं जाना चाहिए, ಈ ನಶೆಯನ್ನು ಮರಿಬಾರ್ದಾಗಿದೆ. चढ़ा ही रहना चाहिए। ಯಾವಾಗಲೂ ಮೇಲೇರಿ ಇರಬೇಕು ಈ ನಶೆ. पीछे तो भूल जाते हैं तो फिर चढ़ाना चाहिए। ಇವಾಗಂತೂ ಮತ್ತೆ ಮರ್ತೋಗ್ಬಿಡ್ತಾರೆ. ಮರ್ತೋಗಿದ್ರೆ ಮತ್ತೆ ಆ ನಶೆಯನ್ನು ಏರಿಸಬೇಕಾಗಿದೆ. कम से कम सुबह में बैठ करके ये नशा रोज चढ़ाना चाहिए। ಕಡಿಮೆಗಿಂತ ಕಡಿಮೆ ಪ್ರತಿದಿನ ಬೆಳಗ್ಗೆ ಕೂತ್ಕೊಂಡು ಈ ನಶೆಯನ್ನು ಮೇಲೇರಿಸಬೇಕಾಗಿದೆ. अभी तो बाबा आपसे हम विश्व का महाराज बन करके ही छोड़ेंगे। ಇವಾಗಂತೂ ಬಾಬಾ ನಾವು ನಿಮ್ಮಿಂದ ಈ ವಿಶ್ವದ ಮಹಾರಾಜರಾಗೇ ಬಿಡ್ತೀವಿ ಅಂತ आपको याद करते ನಿಮ್ಮನ್ನು ನಾವು ನೆನ್ಪು ಮಾಡ್ತೀವಿ और आपकी सर्विस करते। ಮತ್ತು ನಿಮ್ಮ ಸರ್ವಿಸನ್ನು ಮಾಡ್ತೀವಿ. ये आपसे बात करनी चाहिए। ಈ ರೀತಿ ನಿಮ್ಮ ಜೊತೆ ಮಾತಾಡಬೇಕಾಗಿದೆ. अच्छा बच्चों को नमस्ते। ಅಚ್ಚಾ ಮಕ್ಕಳಿಗೆ ನಮಸ್ತೆ. ये छूटी हुई वाणी है प्रातः क्लास की। ಇದು ಇನ್ನೊಂದು ಉಳಿದಿರುವಂಥ ಪ್ರಾತಃ ಕ್ಲಾಸಿನ ವಾಣಿಯಾಗಿದೆ. 5/11/66 5/11/66 ಇಸ್ವಿದು शनिवार को 8वें पेज की 30वीं लाइन। ಶನಿವಾರದಲ್ಲಿ ಓದ್ತಾ ಇದ್ರು, ಅದು ನಡೀತಾ ಇರೋದು 6ನೇ ಪೇಜಿನ 3ನೇ ಲೈನ್. बात चल रही थी तुम बच्चों की याद करते करते कर्मातीत अवस्था हो जाएगी। ಮಾತು ನಡೀತಾ ಇತ್ತು. ನಿಮ್ಮ ಮಕ್ಕಳದ್ದು ನಡೀತಾ ನಡೀತಾ ಕರ್ಮಾತೀತ ಅವಸ್ಥೆ ಆಗೋಗ್ಬಿಡುತ್ತೆ. और वर्षा मिल जाएगा। ಮತ್ತೆ ಆಸ್ತಿನೂ ಸಹ ಸಿಕ್ಬಿಡುತ್ತೆ. पीछे चलो जा करके थोड़ा ठहरना घर में। ಮುಂದೆ ನಡೀರಿ, ಹೋಗ್ಬಿಟ್ಟು ಮತ್ತೆ ಮನೇಲಿ ಸ್ವಲ್ಪ ಉಳ್ಕೊಳ್ಳಿ. जब यहाँ सब कुछ सुख शांति हो जाएगी, सब ये क्लियर हो जाएगा। ಯಾವಾಗ ಇಲ್ಲಿ ಎಲ್ಲ ಸುಖ ಶಾಂತಿ ಆಗೋಗ್ಬಿಡುತ್ತೆ, ಎಲ್ಲ ಕ್ಲಿಯರ್ ಆಗೋಗ್ಬಿಡುತ್ತೆ, तब आना। ಆವಾಗ ಬನ್ನಿ. क्या क्लियर हो जाएगा? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಏನು ಕ್ಲಿಯರ್ ಆಗೋಗುತ್ತೆ? कर्मातीत अवस्था हो जाने के बाद आत्माओं के घर जाने के बाद ಕರ್ಮಾತೀತ ಅವಸ್ಥೆ ಆದ ನಂತರ, ಆತ್ಮಗಳು ಮನೆಗೆ ಹೋದ ನಂತರ यहाँ ही सृष्टि में क्या क्लियर हो जाएगा? ಮತ್ತೆ ಇಲ್ಲಿ ಸೃಷ್ಟಿಯಲ್ಲಿ ಏನು ಕ್ಲಿಯರ್ ಆಗೋಗುತ್ತೆ? क्योंकि चैतन्य आत्माओं को ज्ञान सुना करके, ಏಕೆಂದರೆ ಚೈತನ್ಯ ಆತ್ಮಗಳಿಗೆ ಜ್ಞಾನವನ್ನು ಹೇಳಿಬಿಟ್ಟು, राजयोग की विधि बता करके, ರಾಜಯೋಗದ ವಿಧಿಯನ್ನು ಹೇಳಿಬಿಟ್ಟು सुधारा जा सकता है। ಸುಧಾರಣೆಯನ್ನು ಮಾಡಬಹುದಾಗಿದೆ. आत्माएं संपन्न बनती है। ಆತ್ಮಗಳು ಸಂಪನ್ನ ಆಗ್ತಾರೆ. नंबरवार ನಂಬರ್ ವಾರಾಗಿ ಆತ್ಮಗಳು ಸಂಪನ್ನರಾಗ್ತಾರೆ. आत्मिक स्थिति में स्थित होती है। ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ತಾರೆ. कोई सजा खा के, कोई स्वेच्छा से, ಕೆಲವರು ಶಿಕ್ಷೆಯನ್ನು ಅನುಭವಿಸ್ಬಿಟ್ಟು, ಕೆಲವರು ಸ್ವ ಇಚ್ಛೆಯಿಂದ, कोई पुरुषार्थ करके, ಕೆಲವರು ಪುರುಷಾರ್ಥವನ್ನು ಮಾಡಿ, संपन्न बनने पर आत्माएं ಆ ಆತ್ಮಗಳು ಸಂಪನ್ನ ಆದಾಗ बाप के घर जाती है। ತಂದೆ ಮನೆಗೆ ಹೋಗ್ತಾರೆ. फिर ठहरना किस बात का? ಮತ್ತೆ ಇಲ್ಲಿ ನಿಲ್ಲೋದು ಯಾವ ಮಾತಿಗೋಸ್ಕರ? आत्माएं मनुष्यों की ज्ञान से सुधरती है।
ಮನುಷ್ಯರ ಆತ್ಮಗಳು ಯಾರಿದ್ದಾರೆ ಅವರು ಜ್ಞಾನದಿಂದ ಸುಧಾರಣೆ ಆಗ್ತಾರೆ. बाकी इस सृष्टि में जो 5 तत्व रह जाएंगे, ಬಾಕಿ ಈ ಸೃಷ್ಟಿಯಲ್ಲಿ ಏನು 5 ತತ್ವಗಳು ಉಳ್ಕೊಂಡ್ಬಿಡುತ್ತೆ. विनाश काल में वो तो बड़े तामसी हो जाएंगे. ವಿನಾಶ ಕಾಲದಲ್ಲಿ ಅವರಂತೂ ತುಂಬ ತಾಮಸಿ ಆಗೋಗ್ತಾರೆ. उन तामसी तत्वों को ಮತ್ತೆ ಆ ತಾಮಸಿ ತತ್ವಗಳನ್ನು सतो प्रधान कैसे बनाया जाएगा? ಸತೋಪ್ರಧಾನ ಯಾವ ರೀತಿ ಮಾಡಬೇಕಾಗುತ್ತೆ? वो तो जड़ तत्व है. ಅದಂತೂ ಜಡತತ್ವ ಆಗಿದೆ. ज्ञान तो नहीं सुनेंगे. ಜ್ಞಾನವನ್ನಂತೂ ಕೇಳೋದೇ ಇಲ್ಲ. तो बोला जब तक तुम्हारे योग बल से ಅದಕ್ಕೆ ಮತ್ತೆ ಹೇಳಿದ್ರು, ಎಲ್ಲಿವರೆಗೂ ನಿಮ್ಮ ಯೋಗಬಲದಿಂದ वो 5 तत्व भी पावन बनते हैं. ಆ 5 ತತ್ವಗಳು ಸಹ ಪಾವನ ಆಗುತ್ತೆ. क्योंकि तुम ही पावन बनाने के निमित्त हो. ಯಾಕೆಂದ್ರೆ ನೀವೇ ಪಾವನರಾಗ್ಲಿಕ್ಕೋಸ್ಕರ ನಿಮಿತ್ತರಾಗಿದ್ದೀರಾ. 5 तत्व पावन बनेंगे 5 ತತ್ವಗಳು ಪಾವನ ಆದ್ರೆ तो शरीर भी पावन बनेंगे. ಅವಾಗ ಮತ್ತೆ ಶರೀರನೂ ಸಹ ಪಾವನ ಆಗುತ್ತೆ. जैसे लौकिक दुनिया में होता है. ಯಾವ ರೀತಿ ಲೌಕಿಕ ಪ್ರಪಂಚದಲ್ಲಿ ಆಗುತ್ತೆ? माँ के गर्भ में पहले 5 तत्वों का पिंड तैयार होता है. ತಾಯಿಯ ಗರ್ಭದಲ್ಲಿ ಮೊದಲು 5 ತತ್ವದ ಪಿಂಡ ತಯಾರಾಗುತ್ತಾ या आत्मा आती है. ಅಥವಾ ಮೊದಲು ಆತ್ಮ ಬರುತ್ತಾ? पिंड तैयार होता है. ಮೊದಲು ಆ ಪಿಂಡ ತಯಾರಾಗುತ್ತೆ. बाद में जब पिंड परिपूर्ण हो जाता है ಆಮೇಲೆ ಮತ್ತೆ ಯಾವಾಗ ಆ ಪಿಂಡ ಪರಿಪೂರ್ಣ ಆಗೋಗುತ್ತೆ तब उसमें आत्मा प्रवेश करती है. ಆವಾಗ ಅದರಲ್ಲಿ ಆತ್ಮ ಪ್ರವೇಶ ಮಾಡುತ್ತೆ. ऐसे ही ये 5 तत्व सात्विक स्टेज में स्थित हो जाएं. ಅದೇ ರೀತಿ 5 ತತ್ವಗಳು ಸಹ ಸಾತ್ವಿಕ ಸ್ಟೇಜ್ನಲ್ಲಿ ಯಾವಾಗ ಸ್ಥಿತ ಆಗೋಗುತ್ತೆ? तुम्हारे योग बल से. ನಿಮ್ಮ ಯೋಗ ಬಲದಿಂದ. तभी सब कुछ क्लियर हो जाएगा. ಅವಾಗೇ ಎಲ್ಲ ಕ್ಲಿಯರ್ ಆಗೋಗುತ್ತೆ. तब तो माना. ಆವಾಗ ಮತ್ತೆ ನೀವು ಬನ್ನಿ. किसमें आना? तुम्हारे जो शरीर ಯಾರಲ್ಲಿ ಬರಬೇಕಾಗಿದೆ? बर्फ में दबेंगे. उन बर्फ में दबे हुए शरीरों में ಅಂದರೆ ನಿಮ್ಮ ಶರೀರ ಏನು ಐಸ್ನಲ್ಲಿ ಬಿಟ್ಟು ಹೋಗಿರ್ತೀರಾ, ಆ ಬಿಟ್ಟೋಗಿರುವಂಥ ಐಸ್ನಲ್ಲಿರುವಂಥ ಶರೀರದಲ್ಲಿ जब सात्विकता आए ಯಾವಾಗ ಅದರಲ್ಲಿ ಆ ಸಾತ್ವಿಕತೆ ಬರುತ್ತೆ, जैसे कोई सड़ता हुआ फल ಯಾವ ರೀತಿ ಯಾವುದಾದ್ರೂ ಕೊಳಿತಾ ಇರುವಂಥ ಹಣ್ಣು बर्फ में दबा दिया जाए तो सड़ा हुआ हिस्सा पानी के साथ बह जाएगा. ಅದಕ್ಕೆ ಬಾಬಾ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಕೊಳ್ತೋಗಿರುವಂಥ ಹಣ್ಣಿರುತ್ತೆ, ಅದನ್ನು ಒಂದು ವೇಳೆ ಐಸ್ನಲ್ಲಿ ಇಟ್ಬಿಟ್ರೆ ಅದೇನಾಗುತ್ತೆ, ಕೆಟ್ಟೋಗಿರುವಂಥ ಭಾಗ ಏನಿದೆ ಅದು ಕರಗಿ ನೀರಿನ ಜೊತೆ ಹೋಗ್ಬಿಡುತ್ತೆ. और स्वच्छ हिस्सा रह जाएगा. ಮತ್ತು ಚೆನ್ನಾಗಿರುವಂಥ ಭಾಗ ಏನಿದೆ ಅದು ಉಳ್ಕೊಂಡ್ಬಿಡುತ್ತೆ. तो ऐसे ही जब ये क्लियर हो जाएगा ಅದೇ ರೀತಿ ಯಾವಾಗ ಇದು ಕ್ಲಿಯರ್ ಆಗೋಗುತ್ತೆ तब आना आकर के राज्य करना. ಆವಾಗ ಬನ್ನಿ, ಬಂದ್ಬಿಟ್ಟು ಮತ್ತೆ ರಾಜ್ಯವನ್ನು ಮಾಡಿ.
ये 5 तत्वों से जो बने हुए तुम्हारे तमो प्रधान शरीर हैं सात्विक बन जाएंगे। ಈ 5 ತತ್ವಗಳ ತಮೋಪ್ರಧಾನ ಶರೀರ ಏನಿದೆ ನಿಮ್ಮದು ಇದು ಸಾತ್ವಿಕ ಆಗೋಗುತ್ತೆ. तब उनमें तुम्हारी आत्मा आएगी। ಆವಾಗ ಅದರಲ್ಲಿ ನಿಮ್ಮ ಆತ್ಮ ಬರುತ್ತೆ. इसमें क्या आना भी तभी है तुम बच्चों ಮತ್ತೆ ಇದರಲ್ಲೇನು ಬರೋದು ಸಹ ನಿಮ್ಮ ಮಕ್ಕಳಿಗೆ ಅದರಲ್ಲೇ ಬರಬೇಕಾಗಿದೆ. को जब तुम्हारे शरीर के पंचभूत सात्विक बने। ಯಾವಾಗ ನಿಮ್ಮ ಶರೀರದ ಪಂಚಭೂತಗಳು ಸಾತ್ವಿಕ ಆಗೋಗುತ್ತೆ. बाकी बीच में क्या होता है वो भी चल करके देखना। ಆಮೇಲೆ ಮತ್ತೆ ಮಧ್ಯದಲ್ಲಿ ಏನಾಗುತ್ತೆ ಅದು ಸಹ ಬಂದ್ಬಿಟ್ಟು ನೋಡಿ. आगे चल करके ಅಂದ್ರೆ ಮುಂದೆ ಬರುವಂತ ಸಮಯದ ಬಗ್ಗೆ ಹೇಳ್ತಾ ಇದ್ದಾರೆ. माने कब संगम युग के तो 100 साल बताए थे। ಅಂದ್ರೆ ಅದು ಯಾವಾಗ ಬಂದು ನೋಡೋ ಮಾತು ಹೇಳ್ತಾ ಇರೋದು ಅಂದ್ರೆ ಸಂಗಮ ಯುಗ ಅಂತೂ 100 ವರ್ಷ ಅಂತ ಹೇಳಿದ್ರು. 2036 तक पूरे होते हैं। 2036 ಅದು ಪೂರ್ತಿ ಆಗುತ್ತೆ. इन 100 सालों में ಮತ್ತೆ ಈ 100 ವರ್ಷಗಳಲ್ಲಿ जो पुरुषों में उत्तम बनने वाली आत्माएं हैं ಯಾರು ಪುರುಷರಲ್ಲಿ ಉತ್ತಮ ಆಗುವಂತ ಆತ್ಮಗಳಾಗಿದ್ದಾರೆ वो ज्यादा से ज्यादा कितनी है? ಅವರು ಹೆಚ್ಚಿಗಿಂತ ಹೆಚ್ಚು ಎಷ್ಟು ಜನ ಆಗಿದ್ದಾರೆ? पुरुष माने शरीर रूपी पुरी में आराम से शयन करने वाले। ಪುರುಷ ಅಂದ್ರೆ ಶರೀರ ರೂಪಿ ಪುರಿಯಲ್ಲಿ ಆರಾಮಾಗಿ ವಾಸ ಮಾಡುವಂತವ್ರು ಮಲಗುವಂತವ್ರು. संपन्न आत्मा बनेगी ಯಾವಾಗ ಅವರು ಸಂಪನ್ನ ಆತ್ಮ ಆಗ್ತಾರೆ? बीज रूप आत्मा। उनकी संख्या कितनी? ಬೀಜ ರೂಪ ಆತ್ಮಗಳು ಯಾರೇ ಇದ್ದಾರೆ ಅವ್ರ ಸಂಖ್ಯೆ ಎಷ್ಟಾಗಿದೆ? 4.5 लाख। 4.5 ಲಕ್ಷ ಆಗಿದೆ. तो वो 4.5 लाख आत्माएं संपन्न बनेंगी। ಮತ್ತೆ ಯಾವಾಗ 4.5 ಲಕ್ಷ ಆತ್ಮಗಳು ಸಂಪನ್ನರಾಗ್ತಾರೆ? और संपन्न बनने पर उनका उद्धार होगा। ಮತ್ತೆ ಯಾವಾಗ ಅವರು ಸಂಪನ್ನ ಆಗ್ತಾರೆ ಆವಾಗ ಮತ್ತೆ ಅವರದು ಉದ್ಧಾರ ಆಗುತ್ತಾ? उत्तम माने ऊपर, हर माने हरण करके। ಉದ್ಧಾರ ಅಂದ್ರೆ ಏನು? ಉದ್ದ ಅಂದ್ರೆ ಮೇಲೆ, ಹರ ಅಂದ್ರೆ ಹರಣೆ ಮಾಡ್ಕೊಂಡು ಹೋಗೋದು. ऊंची स्टेज में जाएंगी ಅಂದ್ರೆ ಉನ್ನತವಾಗಿರುವಂತ ಸ್ಟೇಜ್ ನಲ್ಲಿ ಹೋಗ್ತಾರೆ. और ऊंची स्टेज क्या है? ಮತ್ತೆ ಉನ್ನತವಾಗಿರುವಂತ ಸ್ಟೇಜ್ ಏನಾಗಿದೆ? ऊंचे थे ऊंचा कौन है? ಶ್ರೇಷ್ಠಕ್ಕಿಂತ ಶ್ರೇಷ್ಠ ಯಾರಾಗಿದ್ದಾರೆ? ऊंचे और नीचे कहाँ होता है? ಈ ಶ್ರೇಷ್ಠ ಮತ್ತೆ ನಿಕೃಷ್ಟ ಅನ್ನೋದೇನಿದೆ ಇದು ಎಲ್ಲ ಆಗುತ್ತೆ? तो साकार सृष्टि के लिए बोला ಮತ್ತೆ ಈ ಸಾಕಾರ ಸೃಷ್ಟಿಗೋಸ್ಕರ ಹೇಳಿದ್ದಾರೆ कि तुम बच्चे परम धाम को इस सृष्टि पर उतार लेंगे। ಅಂದ್ರೆ ನೀವು ಮಕ್ಕಳು ಪರಮಧಾಮವನ್ನ ಈ ಸೃಷ್ಟಿಯಲ್ಲಿ ಇಳಿಸ್ಕೊಂಡ್ಬಿಡ್ತೀರಾ ಅಂತ ಹೇಳಿದ್ದಾರೆ. तो सृष्टि पर परम धाम को उतारने वाले बच्चे नंबरवार होंगे। ಮತ್ತೆ ಈ ಸೃಷ್ಟಿಯಲ್ಲಿ ಪರಮಧಾಮವನ್ನ ಕೆಳಗಡೆ ಇಳಿಸುವಂತ ಮಕ್ಕಳು ಯಾರಿರ್ತಾರೆ ಅವ್ರು ಮತ್ತೆ ನಂಬರ್ ವಾರ್ ಆಗಿರ್ತಾರ या एक जैसे होंगे? ಅಥವಾ ಎಲ್ಲರೂ ಒಂದೇ ತರ ಆಗಿರ್ತಾರ? अव्वल नंबर भी कोई होगा ಮೊದಲನೇ ನಂಬರು ಯಾರಾದರೂ ಆಗಿರ್ತಾರೆ. है? तो कहाँ उतारेगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಎಲ್ಲಿ ಇಳಿಸುವಂತ ಮಾತಾಗಿದೆ. परम धाम को जो परे के परे धाम है ಪರಮಧಾಮ ಏನು ಪರೆಗಿಂತ ಪರೆ ಆಗಿರುವಂತ ಧಾಮ ಆಗಿದೆ. कहाँ उतारेगा? ಮತ್ತೆ ಎಲ್ಲಿ ಇಳಿಸ್ತೀರಾ? माउंट आबू में। ಮೌಂಟ್ ಆಬೂನಲ್ಲಿ ಇಳಿಸ್ತೀರಾ?
ये मनमना भव किसने कहा? ಅಚ್ಚ ಯಾರು ಅಂದರು ಪರಂ ಸಾಕಾರ್ನಲ್ಲಿ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಚ್ಚ ಮತ್ತು ಮನ್ಮನಾಭವ ಅಂತ ಏನಂತ ಹೇಳಿದರು. ಯಾರು ಹೇಳಿದ್ದು ಈ ಮನ್ಮನಾಭವ ಅನ್ನೋ ಮಾತನ್ನು? क्यों? ಯಾರೋ ಅಂದರು ರಾಮನಾತ್ಮ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾಕೆ? शिव ने क्यों नहीं? ಶಿವ ಯಾಕೆ ಹೇಳಿಲ್ಲ ಈ ಮಾತನ್ನು? शिव को मन नहीं है. ಏಕೆಂದರೆ ಶಿವನಿಗಂತೂ ಮನಸ್ಸೇ ಇಲ್ಲ. मनुष्यों को मन होता है. ಮನುಷ್ಯರ ಹತ್ರನೇ ಮನಸ್ಸಿರುತ್ತೆ. मनुष्यों में मुख्य है मनुष्यों का बाप. ಮನುಷ್ಯರಲ್ಲಿ ಮುಖ್ಯ ಆಗಿದ್ದಾರೆ ಮನುಷ್ಯರ ತಂದೆ, जिसमें मुकर्रर रूप से वो अखूट ज्ञान धन वाला. ಯಾರಲ್ಲಿ ಮುಖರರ ರೂಪದಲ್ಲಿ ಅಕೂಟ ಭಂಡಾರ ಯಾರಿದ್ದಾರೆ? ಜ್ಞಾನದ ಭಂಡಾರ. कौन? शिव. ಯಾರಾಗಿದ್ದಾರೆ? ಅವರು ಶಿವನೇ ಆಗಿದ್ದಾರೆ. प्रवेश करता है. तो जो अखूट ज्ञान धन वाला शिव है, ಮತ್ತೆ ಆ ಅಕೂಟ ಜ್ಞಾನದ ಭಂಡಾರ ಆಗಿರುವಂಥ ಶಿವ ಯಾರಿದ್ದಾರೆ ಅವರೇ ಮತ್ತೆ ಪ್ರವೇಶ ಮಾಡ್ತಾರೆ. वो प्रवेश करके वो अखूट ज्ञान धन का वर्षा किसको देता है? ಮತ್ತೆ ಅವರು ಪ್ರವೇಶ ಮಾಡಿಬಿಟ್ಟು ಅಕೂಟ ಜ್ಞಾನದ ಭಂಡಾರ ಏನಿದೆ ಅದರ ಆಸ್ತಿಯನ್ನು ಅವ್ರು ಯಾರಿಗೆ ಕೊಡ್ತಾರೆ? बड़े बच्चे को देता है जो परंपरा चली आ रही है सारी दुनिया में. ಅವರು ದೊಡ್ಡ ಮಗುವಿಗೆ ಕೊಡ್ತಾರೆ. ಅದ್ರ ಪರಂಪರೆ ಇವಾಗೂ ಸಹ ಪ್ರಪಂಚದಲ್ಲಿ ನಡೀತಾ ಬಂದಿದೆ. कि सभी बाप अपने बड़े बच्चे को हिस्ट्री में भी देखें. ಅಂದರೆ ಯಾರೇ ತಂದೆ ಇರ್ತಾರೆ ಅವರೆಲ್ಲ ತಮ್ಮ ಆಸ್ತಿಯನ್ನು ಯಾರು ದೊಡ್ಡ ಮಗು ಆಗಿರ್ತಾರೆ ಅವ್ರಿಗೆ ಕೊಡ್ತಾರೆ. ಹಿಸ್ಟ್ರಿಯಲ್ಲೂ ಸಹ ನೋಡಿ, बड़े बच्चे को राजा ही देते हैं. ಯಾರು ದೊಡ್ಡ ಮಕ್ಕಳಾಗಿರ್ತಾರೋ ಅವ್ರಿಗೆ ರಾಜಯ್ಯನ ಕೊಡ್ತಾ ಬಂದಿದ್ದಾರೆ. तो ये परंपरा शुरुआत कहाँ से हुई? ಮತ್ತೆ ಈ ಪರಂಪರೆ ಏನಿದೆ ಇದರ ಆರಂಭ ಎಲ್ಲಿಂದ ಆಯಿತು? संगम में सुप्रीम सोल बाप आते हैं. ಸಂಗಮ ಯುಗದಲ್ಲಿ ಯಾವಾಗ ಸುಪ್ರೀಂ ಸೋಲ್ ತಂದೆ ಬರ್ತಾರೆ तो सारी परंपरा यहाँ से शुरू होती. ಆವಾಗ ಎಲ್ಲ ಪರಂಪರೆ ಇಲ್ಲಿಂದನೇ ಆರಂಭ ಆಗುತ್ತೆ. इसलिए गीता में भी लिखा है मम वर्तमान वर्तन्ते मनुष्य पार्थ सर्वस. ಅದಕ್ಕೋಸ್ಕರ ಗೀತೆಯಲ್ಲೂ ಸಹ ಬರೆದಿದ್ದಾರೆ ಏನಂತ? ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶ. जो भी संसार में मनुष्य हैं वो मेरे रास्ते का अनुगमन करते हैं. ಅಂದರೆ ಪ್ರಪಂಚದಲ್ಲಿ ಯಾರೇ ಮನುಷ್ಯರಿದ್ದಾರೆ ಅವರೆಲ್ಲ ನನ್ನ ದಾರಿಯನ್ನೇ ಅನುಸರಣೆ ಮಾಡ್ತಾರೆ. तो मैंने ये रास्ता बनाया. ಮತ್ತೆ ನಾನೇ ಈ ದಾರಿಯನ್ನು ಮಾಡಿದ್ದೀನಿ. क्या? कि जो भी बाप है वो अपना वर्षा ಅಂದರೆ ಯಾರೇ ತಂದೆ ಇದ್ದಾರೆ ಅವರು ತಮ್ಮ ಆಸ್ತಿಯನ್ನು अपने बड़े बच्चे को देकर जाए. ತಮ್ಮ ದೊಡ್ಡ ಮಕ್ಕಳಿಗೆ ಕೊಟ್ಬಿಟ್ಟು ಹೋಗಲಿ ಅಂತ. तो बड़ा बच्चा ये कहने का हकदार हुआ. ಮತ್ತೆ ದೊಡ್ಡ ಮಗು ಯಾರಿದ್ದಾರೆ ಅವರು ಈ ಮಾತನ್ನ ಹೇಳಲಿಕ್ಕೆ ಅಧಿಕಾರಿ ಆಗಿದಾರಾ? क्या? मन मना भव. ಅಂದರೆ ಮನ್ಮನ ಭವ ಅಂತ ಹೇಳಲಿಕ್ಕೋಸ್ಕರ ಅವ್ರು ಅಧಿಕಾರಿ ಆಗಿದಾರಾ? मेरे मन में समा जा. ಮನ್ಮನ ಭವ ಅಂದ್ರೇನು? ನನ್ನ ಮನಸ್ಸಿನಲ್ಲಿ ನಿಮ್ಮ ಮನಸ್ಸನ್ನು ಸೇರಿಸ್ಬಿಡಿ ಅಂತ. तेरे मन में क्या है? ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ? क्या है? ಕೇಳ್ತಾ ಇದ್ದಾರೆ ಬಾಬಾ. ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ? है नई दुनिया की स्थापना है. पहले ಹೊಸ ಪ್ರಪಂಚದ ಸ್ಥಾಪನೆ ಇದೆ ಅಂದರು ಯಾರೋ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಚ್ಚ ಮೊದಲು ಹೊಸ ಪ್ರಪಂಚದ ಸ್ಥಾಪನೆ ಇದೆನಾ? अरे नई दुनिया की स्थापना भी तो तब होगी और वो ही कर सकेगा. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಹೊಸ ಪ್ರಪಂಚದ ಸ್ಥಾಪನೆನೂ ಅವಾಗೇ ಆಗುತ್ತೆ ಮತ್ತೆ ಅದನ್ನು ಅವರೇ ಮಾಡ್ಬೋದಾಗಿದೆ. जो स्वस्थिति में सदैव टिका हुआ हो. ಯಾರು ಯಾವಾಗಲೂ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಿರುವಂಥವ್ರಾಗಿರ್ತಾರೆ. क्या? और स्वस्थिति में टिकाने का रास्ता वो ही बता सकता है. ಮತ್ತೆ ಸ್ವಸ್ಥಿತಿಯಲ್ಲಿ ಸ್ಥಿತರಾಗುವಂಥ ದಾರಿಯನ್ನು ಅವರೇ ಹೇಳ್ಬೋದಾಗಿದೆ. जो स्वयं स्वस्थिति में टिका हुआ हो. ಯಾರು ಸ್ವಯಂ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಿರುವಂಥವ್ರಾಗಿರ್ತಾರೆ. तो रास्ता बताने वाला कौन? ಮತ್ತೆ ಈ ದಾರಿಯನ್ನು ಹೇಳುವಂಥವ್ರು ಯಾರಾಗಿದ್ದಾರೆ? रास्ता बताने वाली आत्मा कौन? ಈ ದಾರಿಯನ್ನು ಹೇಳುವಂಥ ಆತ್ಮ ಯಾರಾಗಿದ್ದಾರೆ? है?
राम वाली आत्मा खुद ही पतित है। ಯಾರು ಅಂದರು ರಾಮನ ಆತ್ಮ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಲ್ಲ, ರಾಮನ ಆತ್ಮ ಅಂತೂ ಸ್ವಯಂವೇ ಪತಿತ ಆಗಿದ್ದಾರೆ, तमो प्रधान है? ಅವರು ಸ್ವಯಂವೇ ತಮೋ ಪ್ರಧಾನ ಆಗಿದ್ದಾರೆ. शिव बाप, बाबा नहीं। ಶಿವ ತಂದೆ ಆಗಿದ್ದಾರೆ, ಶಿವ ಬಾಬಾನೂ ಅಲ್ಲ. वो शिव जो है वो आत्माओं का बाप है। ಶಿವ ಯಾರಿದ್ದಾರೆ, ಅವರು ಆತ್ಮಗಳ ತಂದೆ ಆಗಿದ್ದಾರೆ. बाबा ग्रैंड फादर को कहा जाता है। ಬಾಬಾ ಅಂತ ಹೇಳ್ಬಿಟ್ಟು ಗ್ರ್ಯಾಂಡ್ ಫಾದರಿಗೆ ಹೇಳಲಾಗುತ್ತೆ. ये ग्रैंड फादर आदि संबंध जो है ಈ ಗ್ರ್ಯಾಂಡ್ ಫಾದರ್ ಇತ್ಯಾದಿ ಸಂಬಂಧಗಳೆಲ್ಲ ಏನೇ ಇದೆ, वो इस सृष्टि पर जब वो आता है, ಮತ್ತೆ ಅವ್ರು ಯಾವಾಗ ಈ ಸೃಷ್ಟಿಯಲ್ಲಿ ಬರ್ತಾರೆ, रथ में प्रवेश करता है, तब अनेक संबंध बनते हैं। ಯಾವಾಗ ಅವ್ರು ಈ ಸೃಷ್ಟಿಯಲ್ಲಿ ಬಂದ್ಬಿಟ್ಟು ಮುಖರ ರಥದಲ್ಲಿ ಪ್ರವೇಶ ಮಾಡಿಬಿಟ್ಟು ಬರ್ತಾರೆ, ಅವಾಗ ಅವ್ರ ಮುಖಾಂತರ ಅನೇಕ ಸಂಬಂಧಗಳಾಗುತ್ತೆ. तो उसे शिव बाबा नहीं कहेंगे, ಮತ್ತೆ ಅವರಿಗೆ ಶಿವಬಾಬಾ ಅಂತ ಹೇಳೋದಿಲ್ಲ. आत्माओं के बाप को ಆ ಆತ್ಮಗಳ ತಂದೆ ಯಾರಿದ್ದಾರೆ ಅವರಿಗೆ ಶಿವಬಾಬಾ ಅಂತ ಹೇಳಲ್ಲ. क्या कहेंगे? शिव बाप। ಏನಂತ ಹೇಳಲಾಗುತ್ತೆ? ಶಿವ ತಂದೆ ಅಂತ ಹೇಳಲಾಗುತ್ತೆ. आत्मा आत्मा सब आपस में भाई भाई। ಆತ್ಮ ಎಲ್ಲರೂ ಪರಸ್ಪರದಲ್ಲಿ ಸಹೋದರರಾಗಿದ್ದಾರೆ. उनमें बड़ा भाई आत्मा जो जन्म मरण के चक्र में आती हैं, ಅವರಲ್ಲಿ ದೊಡ್ಡ ಅಣ್ಣ ಯಾರಾಗಿದ್ದಾರೆ? ಆತ್ಮಗಳು ಯಾರು ಜನ್ಮ ಮರಣದ ಚಕ್ರದಲ್ಲಿ ಬರ್ತಾರೆ, उन आत्माओं के बीच में बड़ा भाई कौन हुआ? ಆ ಆತ್ಮಗಳ ಮಧ್ಯದಲ್ಲಿ ದೊಡ್ಡ ಅಣ್ಣ ಯಾರಾದ್ರು? राम बाप को कहा जाता है, कृष्ण बच्चे को कहा जाता है। ರಾಮ ಅಂತ ತಂದೆಗೆ ಹೇಳಲಾಗುತ್ತೆ, ಕೃಷ್ಣ ಅಂತ ಮಗುವಿಗೆ ಹೇಳಲಾಗುತ್ತೆ. तो जो राम बाप बड़ा भाई है, ಮತ್ತೆ ಯಾರು ರಾಮ ತಂದೆ ದೊಡ್ಡ ಅಣ್ಣ ಆಗಿದ್ದಾರೆ, उसके मुख से ये बात निकली, ಅವ್ರ ಮುಖದಿಂದ ಈ ಮಾತು ಬರುತ್ತೆ. ಏನಂತ? मत मना भव मेरे मन में समा जा। ಮತ್ ಮನಾಭವ್ ಅಂದ್ರೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಮನಸ್ಸನ್ನು ಸೇರಿಸ್ಬಿಟ್ಟು ಒಂದ್ ಮಾಡ್ಬಿಡಿ ಅಂತ. और तेरे मन में क्या समाया हुआ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಏನು ಸಮಾವೇಶನ ಆಗಿದೆ? है? क्या वो बाप ने मुरली में बताई दिया। ಅದಕ್ಕೆ ಬಾಬಾ ಹೇಳ್ತಾರೆ, ಅದನ್ನಂತೂ ತಂದೆ ಮುರಳಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. बाबा कहने से तेरी बुद्धि में क्या बिंदी याद आवेगी। ಬಾಬಾ ಅಂತ ಹೇಳೋದ್ರಿಂದ ನಿಮ್ಮ ಬುದ್ಧಿಯಲ್ಲಂತೂ ಬಿಂದಿನೇ ನೆನಪಿಗೆ ಬರುತ್ತೆ. तू अगर बाबा कहेगा तो औरों की बुद्धि में बाबा कहने से साकार निराकार का मेल आएगा बुद्धि में। ಅಂದರೆ ಅವರಿಗೆ ಬಾಬಾ ಅಂತ ಹೇಳಿದರೆ ಬಿಂದಿನೇ ನೆನಪು ಬರುತ್ತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಂದು ವೇಳೆ ಬೇರೆ ಯಾರೇ ಇದ್ದಾರೆ ಅವರಿಗೆ ಬಾಬಾ ಅಂತ ಹೇಳಿದರೆ ಏನು ನೆನಪಿಗೆ ಬರುತ್ತೆ? ಸಾಕಾರ ಮತ್ತು ನಿರಾಕಾರನ ಕಂಬೈಂಡ್ ರೂಪನೇ ನೆನಪಿಗೆ ಬರುತ್ತೆ. और तेरी बुद्धि में है क्या आएगा? बिंदी ही याद आवेगी। ಆದರೆ ನಿಮ್ಮ ಬುದ್ಧಿಯಲ್ಲಿ ಕೇವಲ ಬಿಂದಿನೇ ನೆನಪಿಗೆ ಬರುತ್ತೆ. तो जो मन मना भव कहने वाला है, ಮತ್ತೆ ಯಾರು ಮನ್ಮನಾಭವ ಅಂತ ಹೇಳುವಂಥವ್ರಾಗಿದ್ದಾರೆ, उसकी बुद्धि में क्या है? ಮತ್ತೆ ಅವ್ರ ಬುದ್ಧಿಯಲ್ಲಿ ಏನಿದೆ? शिव बाबा है। ಯಾರು ಅಂದ್ರು ಶಿವ ತಂದೆ ಇದ್ದಾರೆ, ಕೆಲವರು ಹೇಳ್ತಾ ಇದ್ದಾರೆ ಶಿವ ಬಾಬಾ ಇದ್ದಾರೆ. तेरी बुद्धि में बिंदी याद आवेगी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ನಿಮ್ಮ ಬುದ್ಧಿಯಲ್ಲಿ ಬಿಂದಿನೇ ನೆನಪು ಬರುತ್ತೆ ಬಾಬಾ ಅಂತ ಹೇಳಿದ್ರೆ. तेरी बुद्धि में क्या है? ಮತ್ತೆ ನಿಮ್ಮ ಬುದ್ಧಿಯಲ್ಲಿ ಏನಿದೆ? बिंदी। ಬಿಂದಿನೇ ಇದೆ. क्या है? बिंदी है। ಏನಿದೆ? ಬಿಂದಿನೇ ಇದೆ. और बाप भी यही कहते हैं, मैं जब आता हूँ ಮತ್ತೆ ತಂದೆನೂ ಸಹ ಇದನ್ನೇ ಹೇಳ್ತಾರೆ. ಏನಂತ? ನಾನು ಯಾವಾಗ ಬರ್ತೀನಿ तो तुम बच्चों को आप समान निराकारी निर्विकारी निरहंकारी बना कर जाता हूँ। ಅಂದರೆ ನಾನು ಯಾವಾಗ ಬರ್ತೀನಿ ಆವಾಗ ನಿಮ್ಮ ಮಕ್ಕಳನ್ನ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿಯನ್ನಾಗಿ ಮಾಡಿಬಿಟ್ಟು ಹೋಗ್ತೀನಿ. तो अव्वल नंबर वो बच्चा कौन हुआ? ಮತ್ತೆ ಮೊದಲನೇ ನಂಬರ್ನಲ್ಲಿ ಆ ಮಗು ಯಾರಾದ್ರು? जो बिंदी रूप में टिक जाती है। ಯಾರು ಬಿಂದು ರೂಪದಲ್ಲಿ ಸ್ಥಿತ ಆಗೋಗ್ತಾರೆ. बताया तुम्हारी यादगार बनती है। ಅದಕ್ಕೆ ಮತ್ತೆ ಹೇಳಿದ್ರು ನಿಮ್ದಂತೂ ನೆನಪಾರ್ಥ ಆಗುತ್ತೆ. द्वापर युग से भक्ति मार्ग में ದ್ವಾಪರ ಯುಗದಿಂದ ಭಕ್ತಿ ಮಾರ್ಗದಲ್ಲಿ ನಿಮ್ದು ನೆನಪಾರ್ಥ ನಡೀತಾ ಬರುತ್ತೆ. क्या यादगार बनती है? पहले पहले ಮೊಟ್ಟ ಮೊದಲು ಏನು ನೆನಪಾರ್ಥ ಆಗಿರುತ್ತೆ?
शिवलिंग, जो शिवलिंग है ಯಾರು ಅಂದರೆ ಶಿವಲಿಂಗ ಏನಿದೆ, वो तुम्हारी यादगार क्यों कहा? ಆ ಶಿವಲಿಂಗ ಏನಿದೆ ಅದು ನಿಮ್ಮ ನೆನಪಾರ್ಥ ಅಂತ ಯಾಕೆ ಹೇಳಿದರು? शिव की यादगार नहीं है, ಅದು ಶಿವನ ನೆನಪಾರ್ಥ ಆಗಿಲ್ವಾ? नहीं है। बाप समान बनता, बाप थोड़ा ही बन गया, बाप समान ही तो बन गया। ತಂದೆ ಆಗೋಗ್ಬಿಟ್ರ? ಇಲ್ಲ, ಅವ್ರ ತಂದೆ ಸಮಾನ ಆಗ್ತಾರೆ. शिव बाबा कहा, शिवलिंग को भी क्या कहते हैं भक्ति मार्ग में? शिव बाबा। ಶಿವಬಾಬಾ ಅಂತ ಹೇಳ್ತಾರೆ. ಅಂದರೆ ಶಿವಲಿಂಗ ಏನಿದೆ ಅದಕ್ಕೂ ಸಹ ಭಕ್ತಿ ಮಾರ್ಗದಲ್ಲೇನಂತ ಹೇಳ್ತಾರೆ, ಶಿವಬಾಬಾ ಅಂತಾನೆ ಹೇಳ್ತಾರೆ. इसका मतलब है उसमें साकार का रूप भी है ಇದರ ಅರ್ಥ ಆಗಿದೆ ಅವರಲ್ಲಿ ಸಾಕಾರ ರೂಪನೂ ಸಹ ಇದೆ और निराकार का रूप भी है। ಮತ್ತೆ ನಿರಾಕಾರನ ರೂಪನೂ ಸಹ ಇದೆ. उसका जो सात्विक स्टेज का यादगार है ಅವ್ರದ್ದೇನು ಸಾತ್ವಿಕ ಸ್ಟೇಜಿನ ನೆನಪಾರ್ಥ ಇದೆ, वो द्वापर के आदि का सोमनाथ मंदिर है। ಅದು ದ್ವಾಪರದ ಆದಿಯಲ್ಲಿರುವಂಥ ಸೋಮನಾಥನ ದೇವಸ್ಥಾನ ಆಗಿದೆ. सोमनाथ मंदिर जिसमें लिंगाकार पत्थर और उसके बीच में क्या? हीरा। ಆ ಸೋಮನಾಥನ ದೇವಸ್ಥಾನ ಏನಿದೆ ಅಲ್ಲೇನು ತೋರಿಸಿದ್ದಾರೆ? ಶಿವಲಿಂಗ ಇದೆ, ಆ ಶಿವಲಿಂಗದ ಮಧ್ಯದಲ್ಲಿ ವಜ್ರವನ್ನು ತೋರಿಸಿದ್ದಾರೆ. तो लिंगाकार पत्थर तो बड़े रूप साकार की यादगार। ಮತ್ತೆ ಆ ಲಿಂಗಾಕಾರ ಕಲ್ಲೇನಿದೆ ಆ ದೊಡ್ಡ ರೂಪದಲ್ಲಿ ಅದಂತೂ ಸಾಕಾರನ ನೆನಪಾರ್ಥ ಆಗಿದೆ. ये तो पक्का है। ಇದಂತೂ ಪಕ್ಕ ಆಗಿದೆ. वो हीरा किसकी यादगार ಮತ್ತೆ ಆ ವಜ್ರ ಏನಿದೆ ಅದು ಯಾರ ನೆನಪಾರ್ಥ ಆಗಿದೆ? है? हैं? रमली आत्मा की क्यों? ಯಾರು ಅಂದರು ರಾಮನಾತ್ಮಂದು ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ರಾಮನಾತ್ಮಂದು ಯಾಕೆ? हाँ, हीरा जब कहा जाता है तो हीरो पार्टधारी बुद्धि में आता है। ಹೀರಾ ಅಂತ ವಜ್ರ ಅಂತ ಯಾವಾಗ ಹೇಳಲಾಗುತ್ತೆ ಅವಾಗ ಹೀರೋ ಪಾಠಧಾರಿ ಯಾರಿದ್ದಾರೆ ಅವರೇ ಬುದ್ಧಿಯಲ್ಲಿ ಬರ್ತಾರೆ. और हीरो पार्टधारी जो है वो मनुष्य शक्ति में ಮತ್ತೆ ಆ ಹೀರೋ ಪಾತ್ರಧಾರಿ ಯಾರಿದ್ದಾರೆ ಅವರು ಈ ಮನುಷ್ಯ ಸೃಷ್ಟಿಯಲ್ಲಿ मनुष्यों के बीच कोई आत्मा है जो हीरो पार्टधारी का पार्ट बजाती है। ಅಂದರೆ ಮನುಷ್ಯ ಸೃಷ್ಟಿಯಲ್ಲಿ ಆತ್ಮಗಳ ಮಧ್ಯದಲ್ಲಿ ಈ ಥರ ಯಾವುದೋ ಒಬ್ಬ ಆತ್ಮ ಇದ್ದಾರೆ, ಅವರು ಎಲ್ಲ ಆತ್ಮಗಳ ಮಧ್ಯದಲ್ಲಿ ಹೀರೋ ಪಾತ್ರವನ್ನು ಮಾಡ್ತಾರೆ. जो हीरो पार्टधारी का पार्ट बजाने वाली आत्मा है ಮತ್ತೆ ಯಾರು ಆ ಹೀರೋ ಪಾತ್ರಧಾರಿಯ ಪಾತ್ರವನ್ನು ಮಾಡುವಂಥವ್ರಾಗಿದ್ದಾರೆ वही आत्मा हीरा बनती। ಅದೇ ಆತ್ಮ ವಜ್ರ ಆಗುತ್ತೆ. शिव हीरा नहीं बनता है, ಶಿವ ಯಾರಿದ್ದಾರೆ ಅವ್ರು ವಜ್ರ ಆಗಲ್ಲ. क्योंकि हीरा कहो या कोई भी रतन कहो पत्थर होते हैं या नहीं होते हैं। ಯಾಕೆಂದರೆ ವಜ್ರ ಅಂತ ಹೇಳಿ ಅಥವಾ ಬೇರೆ ಯಾವುದೇ ರತ್ನಗಳು ಅಂತ ಹೇಳಿ ಆ ರತ್ನಗಳೆಲ್ಲ ಕಲ್ಲಾಗಿರುತ್ತೋ ಇಲ್ವೋ? है तो शिव पत्थर बुद्धि बनता है क्या? ಕಲ್ಲೇ ಆಗಿರುತ್ತೆ. ಮತ್ತೆ ಶಿವ ಏನು ಕಲ್ಲಿನ ಬುದ್ಧಿ ಉಳ್ಳೋರಾಗ್ತಾರಾ? शिव कभी पत्थर बुद्धि नहीं बनता। ಶಿವ ಯಾವತ್ತು ಕಲ್ಲಿನ ಬುದ್ಧಿ ಉಳ್ಳೋರಾಗಲ್ಲ. कौन बनता है? जो भी आत्माएं हैं, ಮತ್ತೆ ಯಾರಾಗ್ತಾರೆ? ಯಾರೇ ಆತ್ಮಗಳಿದ್ದಾರೆ, मनुष्य आत्माएं ಯಾರೇ ಮನುಷ್ಯ ಆತ್ಮಗಳಿದ್ದಾರೆ, अच्छे से अच्छा पार्टधारी हो सात्विक स्टेज में, ಒಳ್ಳೆಗಿಂತ ಒಳ್ಳೆ ಪಾತ್ರಧಾರಿಗಳೇ ಆಗಿರಲಿ ಸಾತ್ವಿಕ ಸ್ಟೇಜ್ನಲ್ಲಿ, तो वो भी तामसी स्टेज में पत्थर बुद्धि बन जाती। ಅವರು ಸಹ ತಾಮಸಿ ಸ್ಟೇಜ್ನಲ್ಲಿ ಕಲ್ಲಿನ ಬುದ್ಧಿ ಉಳ್ಳೋರಾಗೋಗ್ತಾರೆ. उन पत्थर बुद्धियों में देह अहंकारियों में ಮತ್ತೆ ಆ ಕಲ್ಲಿನ ಬುದ್ಧಿ ಉಳ್ಳುವಂಥವರಲ್ಲಿ ಆ ದೇಹ ಅಹಂಕಾರಿಗಳಲ್ಲಿ सबसे बड़ा देह अहंकारी कौन? ಎಲ್ಲರಿಗಿಂತ ದೊಡ್ಡ ದೇಹ ಅಹಂಕಾರಿ ಯಾರಾಗಿದ್ದಾರೆ? है वो राम वाली आत्मा बड़े ते बड़ा पत्थर बुद्धि माना बड़े ते बड़ा देह अहंकारी। ಆ ರಾಮನಾತ್ಮ ಯಾರಿದ್ದಾರೆ ಅವರು ದೊಡ್ಡಕ್ಕಿಂತ ದೊಡ್ಡ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ. ಅಂದರೆ ಅವರು ದೇಹ ಅಹಂಕಾರಿ ಆಗಿದ್ದಾರೆ ತುಂಬ ಜಾಸ್ತಿ. जो बड़े ते बड़ा देह अहंकारी है ಮತ್ತೆ ಯಾರು ದೊಡ್ಡಕ್ಕಿಂತ ದೊಡ್ಡ ದೇಹ ಅಹಂಕಾರಿ ಆಗಿದ್ದಾರೆ उसमें आत्मा रही या नहीं रही? ಮತ್ತೆ ಅವರಲ್ಲಿ ಆತ್ಮ ಇರುತ್ತೋ ಇಲ್ವೋ? है
आत्मा है? ಹೇಳ್ತಾ ಇದ್ದಾರೆ ಬಾಬಾ, ಆತ್ಮ ಇದೆನಾ? ये क्यों कहा? अगर शिव नहीं है तो क्या है? हैं? शव है. ಈ ಥರ ಯಾಕೆ ಹೇಳಿದರು? ಮತ್ತೆ ಶಿವ ಇಲ್ಲ ಅಂದರೆ ಏನಾಗಿದ್ದಾರೆ? ಶವ ಆಗಿದ್ದಾರೆ, ಹೆಣ ಆಗಿದ್ದಾರೆ ಅಂತ.